नंदन ब्रज जनरंजन यशोदनंदन ब्रज जनरंजन यमुना तीरा ಎಲ್ಲರಿಗೂ ಕೂಡ ಭಾನುವಾರದ ಗೀತಾ ಪ್ರವಚನಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವಿವಾಗ ಆಲ್ಮೋಸ್ಟ್ ಭಗವದ್ಗೀತೆಯ 12 ಅಧ್ಯಾಯಗಳನ್ನು ನಾವೇನು ಮಾಡಿದ್ದೀವಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. 13ನೇ ಅಧ್ಯಾಯದಲ್ಲಿ 1ನೇ ಶ್ಲೋಕ ಆಗಿತ್ತು ಅಲ್ವಾ? 3ನೇ ಶ್ಲೋಕದಲ್ಲಿ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ ಪ್ರಕೃತಿ ಬಗ್ಗೆ, ಪ್ರಕೃತಿ, ಪುರುಷ ಮತ್ತೆ ಪ್ರಜ್ಞೆ, ಈ ಮೂರದ ಬಗ್ಗೆನೂ ಕೂಡ ವಿಸ್ತೃತವಾಗಿ ತಿಳಿಸ್ಕೊಡು ಅಂತ ಹೇಳಿ ಅರ್ಜುನ ಏನ್ ಮಾಡ್ತಾನೆ, ಕೃಷ್ಣನಲ್ಲಿ ಕೇಳ್ಕೊಳ್ತಾನೆ. ಇಲ್ಲಿ ಈ ಅಧ್ಯಾಯದಲ್ಲಿ ಪ್ರಕೃತಿ, ಪುರುಷ, ಕ್ಷೇತ್ರ, ಕ್ಷೇತ್ರಜ್ಞ, ಜ್ಞಾನ ಮತ್ತು ಜ್ಞಾನದ ಗುರಿ, ಈ ವಿಚಾರಗಳ ಬಗ್ಗೆ 6 ಮುಖ್ಯವಾದ ವಿಷಯಗಳ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇದೆ. ಅದರ ಬಗ್ಗೆ ನೀನು ತಿಳಿಸು ಅಂತ ಹೇಳಿ ಕೇಳ್ತೇನೆ.
ಸೊ ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಅಲ್ವಾ. ಸೊ ಈಗ ಅದರ ಮುಂದಿನ ಶ್ಲೋಕನ ನೋಡೋಣ. 1, 2 ಮುಗಿದಿತ್ತು. ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ, ಕ್ಷೇತ್ರಜ್ಞಂ ಚಾಪಿ ಮಾ ವಿದ್ಧಿ, ಸರ್ವಕ್ಷೇತ್ರೇಷು ಭಾರತ, ಸರ್ವಕ್ಷೇತ್ರೇಷು ಭಾರತ, ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರಜ್ಞಯೋ ಜ್ಞಾನಂ, ಕ್ಷೇತ್ರಜ್ಞಯೋ ಜ್ಞಾನಂ, ಯತ್ತಚ ಜ್ಞಾನಂ ಮತಂ ಮಮ, ಯತ್ತಚ ಜ್ಞಾನಂ ಮತಂ ಮಮ. ಶ್ಲೋಕ 13ನೇ ಅಧ್ಯಾಯ 3ನೇ ಶ್ಲೋಕ, ಪೇಜ್ ನಂಬರ್ 589, 589. ಸೊ ಕಂಟಿನ್ಯೂ ಮಾಡೋಣ. ರಿಪೀಟ್ ಮಾಡಿ ಎಲ್ಲರೂ. ಪೇಜ್ ನಂಬರ್ 589. ಭರತ ವಂಶಜನೇ, ಎಲ್ಲಾ ದೇಹಗಳಲ್ಲಿರುವ ಜ್ಞಾತ ನಾನೇ. ಈ ದೇಹವನ್ನು ಅದರ ಜ್ಞಾತೃವನ್ನು ತಿಳಿಯುವುದೇ ಜ್ಞಾನ ಎನ್ನುವುದನ್ನ ನೀನು ಅರ್ಥ ಮಾಡಿಕೊಳ್ಳಬೇಕು. ಇದೇ ನನ್ನ ಅಭಿಪ್ರಾಯ. ಭಾವಾರ್ಥ ಅಭಯ ಚರಣಾರವಿಂದ ಶೀಲ ಪ್ರಭುಪಾದರಿಂದ. ದೇಹ ಮತ್ತು ಕ್ಷೇತ್ರಜ್ಞ, ಆತ್ಮ ಮತ್ತು ಪರಮಾತ್ಮ ಈ ವಿಷಯವನ್ನು ಚರ್ಚಿಸುವಾಗ ನಾವು ಅಧ್ಯಯನ ಮಾಡಬೇಕಾದ 3 ಬೇರೆ ಬೇರೆ ವಿಷಯಗಳು: ಪ್ರಭು, ಜೀವಿ ಮತ್ತು ಜಡವಸ್ತು. ಪ್ರತಿಯೊಂದು ದೇಹದಲ್ಲಿಯೂ ಚಟುವಟಿಕೆಗಳ ಪ್ರತಿಯೊಂದು ಕ್ಷೇತ್ರದಲ್ಲಿ 2 ಆತ್ಮಗಳಿವೆ: ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ. ಪರಮಾತ್ಮನು ದೇವತಮ ಪರಮ ಪುರುಷನಾದ ಕೃಷ್ಣನ ಸ್ವಾಂಶ ವಿಸ್ತರಣೆಯಾದ್ದರಿಂದ ಕೃಷ್ಣನು ನಾನು ಕ್ಷೇತ್ರಜ್ಞ, ಆದರೆ ವ್ಯಕ್ತಿಗತ ಕ್ಷೇತ್ರಜ್ಞನಲ್ಲ, ಪರಮ ಕ್ಷೇತ್ರಜ್ಞ. ನಾನು ಪರಮಾತ್ಮನಾಗಿ ಪ್ರತಿಯೊಂದು ದೇಹದಲ್ಲಿ ಇದ್ದೇನೆ ಎಂದು ಹೇಳುತ್ತಾನೆ. ಸೊ ಇಲ್ಲಿ ದೇಹ ಮತ್ತೆ ಕ್ಷೇತ್ರಜ್ಞ, ಆತ್ಮ ಮತ್ತು ಪರಮಾತ್ಮರ ಈ ವಿಷಯವನ್ನು ಚರ್ಚಿಸುವಾಗ 3 ಮುಖ್ಯವಾದ ವಿಷಯಗಳಿದಾವೆ ಅಂತ ಹೇಳ್ತಾ ಇದ್ದಾರೆ. 1 ಪ್ರಭು, 2ನೇದು ಜೀವಿ ಮತ್ತು 3ನೇದು ಜಡವಸ್ತು. 3 ರೀತಿಯ ವಿಚಾರಗಳಿದ್ದಾವೆ. ಅವನ್ನ ನಾವು ಸರಿಯಾಗಿ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ದೇಹದಲ್ಲಿ ಕೂಡ ಚಟುವಟಿಕೆ ನಡೀತಾ ಇರುತ್ತೆ. ಆ ಚಟುವಟಿಕೆ ನಡೆಯತಕ್ಕಂತಹ ದೇಹಗಳಲ್ಲಿ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿದ್ದಾರೆ? ವ್ಯಕ್ತಿಗತ ಆತ್ಮ ಮತ್ತೆ ಪರಮಾತ್ಮ. ನಾವು 2ನೇ ಅಧ್ಯಾಯದಲ್ಲಿ ತಿಳ್ಕೊಂಡಿದ್ವಿ, ದೇಹ ಅಲ್ಲ ಆತ್ಮ ಇದೆ. ಹೇಗೆ ಉದಾಹರಣೆ ಕೊಡ್ತಾರೆ ಅಂತಂದ್ರೆ, ಈ ದೇಹ ಅನ್ನೋದೊಂದು ಮರ, 2 ಗಿಡಗಳಿರ್ತವೆ ಆ ಮರದ ಮೇಲೆ. ಒಂದು ಜೀವಾತ್ಮ, ಇನ್ನೊಂದು ಪರಮಾತ್ಮ. ಜೀವಾತ್ಮ ಏನ್ ಮಾಡ್ತಾ ಇರುತ್ತೆ? ಚಟುವಟಿಕೆಯಿಂದ ಕೂಡಿರುತ್ತೆ. ಅದೇನಾದ್ರೂ ಒಂದನ್ನ ಕೆಲಸ ಮಾಡ್ತಾ ಇರುತ್ತೆ. ಯೋಚನೆ ಮಾಡ್ತಿರ್ಬೋದು ಅಥವಾ ಯಾವುದೇ ಒಂದು ಚಟುವಟಿಕೆಯಲ್ಲಿ ತೊಡಗಿರಬಹುದು. ಹಾಗಾದ್ರೆ ಇನ್ನೊಂದು ಗಿಳಿ ಏನ್ ಮಾಡ್ತಾ ಇರುತ್ತೆ? ನೋಡ್ತಾ ಇರುತ್ತೆ. ನೋಡಿ ಸುಮ್ಮನೆ ಇರುತ್ತಾ? ಅದು ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇರುತ್ತೆ. ಇದು ಸ್ವೇಚ್ಛಾಚಾರದ ಗಿಳಿ. ವ್ಯಕ್ತಿಗತ ಆತ್ಮ ಸ್ವೇಚ್ಛಾಚಾರದ ಒಂದು ಗಿಳಿ.
ಅದು ಎಲ್ಲಿ ಬೇಕಾದ್ರೂ ಆಗುತ್ತೆ, ಏನ್ ಬೇಕಾದ್ರೂ ಮಾಡುತ್ತೆ. ಅದಕ್ಕೆ ಪರಮಾತ್ಮನಾಗಿರ್ತಕ್ಕಂತಹ ಇನ್ನೊಂದು ಗಿಳಿ ಸೂಕ್ಷ್ಮ ರೀತಿಯಲ್ಲಿ ನಾವು ಗಮನಿಸಿದಾಗ ಆ ಗಿಳಿಯ ಗೋಚರ ಆಗುತ್ತೆ. ಯಾವಾಗ ಗೋಚರ ಆಗುತ್ತೆ? ಸೂಕ್ಷ್ಮ ರೀತಿಯಲ್ಲಿ. ಈಗ ರಾಡಿ ಎದ್ದ ನೀರಿನೊಳಗಡೆ ನಮ್ಗೆ ಏನಾರ ಕೆಳಗಡೆ ಏನಿದೆ ಅಂತ ಕಾಣಿಸುತ್ತಾ? ಇಲ್ಲ ಅಲ್ಲ? ಯಾಕೆ? ಧೂಳು ಮೇಲ್ಪದರದಲ್ಲಿ ಅಲ್ಲಿ ಇಲ್ಲಿ ನೀರಿನೊಳಗಡೆ ಏನ್ ಮಾಡ್ತಾ ಇರುತ್ತೆ? ತೇಲ್ತಾ ಇರುತ್ತೆ. ತಳಭಾಗ ನಮಗೆ ಕಾಣೋದಿಲ್ಲ. ಅದೇ ರೀತಿ ಸ್ವೇಚ್ಛಾಚಾರದ ಬದುಕನ್ನು ನಡೆಸುತ್ತಿರುವ ನಮಗೆ ಪರಮಾತ್ಮನ ಸೂಕ್ಷ್ಮ ಸಂವೇದನೆಗಳು ನಮಗೆ ಸಿಗೋದಿಲ್ಲ. ಆದ್ರೂ ಕೂಡ ಭಗವಂತ ಅವರವರ ಶರಣಾಗತಿಯ ಆಜ್ಞೆಗೆ ಮೇರೆಗೆ ಅವನ ಎಚ್ಚರಿಕೆಗಳನ್ನು ಕೊಡ್ತಾನೆ. ಭಗವಂತ ಏನಂತ? ನೀನ್ ತಪ್ಪದಾರಿ ಹೋಗ್ತಾ ಇದೆಯಾ, ನೀನ್ ಇದನ್ನ ಮಾಡ್ಬೇಡ ಅಂತ. ಏನಂತ? ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದಾಗ ಅವನು ನಮಗೆ ಇದು ಮಾಡ್ಬೇಡ ಅಂತ ನಮ್ಗೆ ಉದ್ದೇಶಗಳು ಬರ್ತದೆ. ನಾವು ಯಾವ್ದಾದ್ರು ಕೆಲಸ ಮಾಡ್ಬೇಕಾದ್ರೆ ಇದು ಒಳ್ಳೇದು ಕೆಟ್ಟದ್ದು ಅನ್ನೋದು ಬರುತ್ತೆ. ಆದ್ರೆ ಏನಾಗಲ್ಲ ಮಾಡುವಂತ ವ್ಯಕ್ತಿಗತ ಆತ್ಮ ಏನ್ ಮಾಡುತ್ತೆ? ನಮ್ಮನ್ನ ಎಳೆಯುತ್ತೆ. ಆ ವ್ಯಕ್ತಿಗತ ಆತ್ಮನಿಗೆ ಅಂಕುಶ ಹಾಕೋದು ಯಾವುದು? ಈ ಶರೀರ. ಇಂದ್ರಿಯಗಳೇನ್ ಮಾಡ್ತವೆ? ನಮ್ಮನ್ನ ಶೋಷಣೆಗೆ ಒಳಪಡಿಸ್ತವೆ. ಹೇಗೆ ಒಂಟೆಗೆ ಏನಿಷ್ಟ ತಿನ್ನೋದಕ್ಕೆ? ಪ್ರಭುಗಳು ಒಂದು ಕ್ಲಾಸಲ್ಲಿ ಹೇಳಿದ್ರು, ಒಂಟೆ ಏನ್ ತಿನ್ನೋದಕ್ಕೆ ಇಷ್ಟ? ಕ್ಯಾಕ್ಟಸ್ ಅಂತ ಹೇಳ್ತಾರಲ್ಲ, ಕ್ಯಾಕ್ಟಸ್ ಒಂಥರ ಇರುತ್ತೆ, ಅದ್ರ ಮೇಲ್ಗಡೆ ಎಲ್ಲ ಮುಳ್ಳು ಇರುತ್ತೆ. ಆ ಒಂಟೆಗೆ ಅದನ್ನು ತಿನ್ನೋದು ಅಂದ್ರೆ ತುಂಬಾ ಖುಷಿ. ಏನ್ ರುಚಿಯಾಗಿರುತ್ತೆ ಅಂತ ಅನ್ಕೊಂಡು ತಿಂತಾ ಇರುತ್ತೆ. ಅದಕ್ಕೆ ತಿನ್ನುವಾಗ ಅದರ ನಾಲಿಗೆಯಿಂದಲೇ ಏನ್ ಬರುತ್ತೆ? ರಕ್ತ ಬರುತ್ತೆ. ಅದೇನ್ ಅನ್ಕೊಳ್ಳುತ್ತೆ? ಆ ರುಚಿ ಈ ಮುಳ್ಳಿನ ಗಿಡದಲ್ಲಿದೆ, ಅದು ಈ ಎಲೆ ಮೇಲಿದೆ ಅನ್ಕೊಂಡು ಅದೇನ್ ಮಾಡುತ್ತೆ? ತಾನೇ ತಿನ್ನುತ್ತೆ. ಅದೇ ರೀತಿ ನಾವುಗಳು ಕೂಡ ನಮ್ಮ ಇಂದ್ರಿಯಗಳಿಂದ ವ್ಯಕ್ತಿಗತ ಆತ್ಮವನ್ನು ಶೋಷಣೆ ಮಾಡ್ತೀವಿ. ಇದೇ ರೀತಿಯಲ್ಲಿ ಪರಮಾತ್ಮನ ಎಚ್ಚರಿಕೆಗಳನ್ನ ಯಾವೆಲ್ಲ ರೀತಿಯಲ್ಲಿ ಭಗವಂತ ನಮಗೆ ಎಚ್ಚರಿಕೆಗಳನ್ನ ಕೊಡ್ತಾನೆ. ಶಾಸ್ತ್ರದ ಮುಖಾಂತರ ಕೊಡ್ತಾನೆ, ಭಕ್ತರ ಸಂಘದಲ್ಲಿದ್ದಾಗ ಕೊಡ್ತಾನೆ, ಗುರುಗಳಿಂದ ಕೊಡ್ತಾನೆ. ಆದ್ರೆ ನಮಗೆ ಅದನ್ನ ಕೇಳುವುದಕ್ಕೆ ವ್ಯವಧಾನ ಇಲ್ಲ. ವ್ಯವಧಾನ ಇಲ್ಲದ ಬದುಕು ನಮ್ಮನ್ನು ಏನ್ ಮಾಡುತ್ತೆ? ಅಧೋಗತಿಗೆ ಇಳಿಸುತ್ತೆ. ಏನ್ ಮಾಡ್ತೇವೆ? ಪುನರಪಿ ಜನನಂ ಪುನರಪಿ ಮರಣಂ. ಓಕೆ, ಏನಾಗಲ್ಲ, ಬನ್ನಿ. ನೀವು ಇಲ್ಲಿದ್ರೆ ಏನೂ ಆಗಲ್ಲ, ಹೊರಗಡೆ ಹೋದ್ರೆ ಗ್ಯಾರಂಟಿ ಹೊಡೆಯುತ್ತೆ. ಸೊ ಈ ಮೂರು ವಿಚಾರಗಳನ್ನ ಸರಿಯಾಗಿ ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಕೃಷ್ಣ ಈ ಒಂದು ಇದರಲ್ಲಿ. ಮತ್ತೆ ಭಗವಂತ ಸರ್ವಾಂತರ್ಯಾಮಿ ಅನ್ನೋದು ನಮ್ಗೆ ಅರಿವಿರ್ಬೇಕು. ಭಗವಂತ ಇಲ್ಲದೆ ಇರತಕ್ಕಂಥ ಜಾಗ ಯಾವುದೂ ಇಲ್ಲ. ಅದು ಚರಾಚರ ವಸ್ತುಗಳೆಲ್ಲದರಲ್ಲೂ ಕೂಡ ಭಗವಂತ ಇದ್ದಾನೆ. ಚರ ಅಂತಂದ್ರೆ ಚಲಿಸುವಂಥದ್ದು, ಬೆಳೆಯುವಂಥದ್ದು. ಅಚರ ಅಂತಂದ್ರೆ ಒಂದೇ ಕಡೆ ಇರುವಂಥದ್ದು. ಇದು ಈ ಪ್ರಕೃತಿನಲ್ಲಿ ಇದೆ. ನಾವು ಅನ್ಕೊಳ್ತೀವಿ ಕ್ಷೇತ್ರ ಅಂದ್ರೆ ದೇಹ, ಕ್ಷೇತ್ರಜ್ಞ ಅಂದ್ರೆ ದೇಹವನ್ನು ತಿಳಿದವನು ಅಂತ ಸಾಮಾನ್ಯ ಒಂದು ಅರ್ಥದಲ್ಲಿ ನಾವು ಗ್ರಹಿಸ್ತೀವಿ. ಆದ್ರೆ ಕ್ಷೇತ್ರಜ್ಞ ಅನ್ನೋದಕ್ಕೆ ವಿಸ್ತಾರವಾಗಿರ್ತಕ್ಕಂಥ ಅರ್ಥ ಇದೆ. ಕ್ಷೇತ್ರ ಅಂದ್ರೆ ಬರೀ ದೇಹ ಮಾತ್ರ ಅಲ್ಲ, ಎಲ್ಲವನ್ನೂ ತಿಳಿದವನು ಕೃಷ್ಣ, ಎಲ್ಲದರಲ್ಲಿಯೂ ಇರುವವನು ಕೃಷ್ಣ, ಎಲ್ಲ ನಮ್ಮ ಕರ್ಮ ಫಲಗಳಿಗೆ ಏನು ಕೊಡುತ್ತಾನೋ ಅದನ್ನು ನಿರ್ಧರಿಸುವವನು ಅವನೇ. ಭೂತ, ಭವಿಷ್ಯ, ವರ್ತಮಾನ ಇವನ್ನೆಲ್ಲವನ್ನು ಬಲ್ಲವನು ಅವನು.
ಕ್ಷೇತ್ರಜ್ಞ ಅಂತ ಕರೆಸ್ಕೊಳ್ಬೇಕಾರೆ ಸೃಷ್ಟಿಯಾಗಿರ್ತಕ್ಕಂಥದ್ದು ಎಲ್ಲದರಲ್ಲೂ ಇದ್ದು ಎಲ್ಲವನ್ನೂ ನಿಯಂತ್ರಿಸಿ ಅದರಿಂದ ತಾನು ಬಾಧೆ ಆಗಲ್ಲ, ಬಾಧೆ ಒಳಪಡೋದಿಲ್ಲ. ಕೃಷ್ಣ ಎಲ್ಲವನ್ನ ನಿಯಂತ್ರಣದಲ್ಲಿ ತಾನು ಇಟ್ಕೊಂಡಿರ್ತಾನೆ. ಅಂತವನನ್ನ ಕ್ಷೇತ್ರಜ್ಞ ಅಂತ ಹೇಳಿ ಕರೀತಾರೆ. ಯಾರು ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತಾರೋ, ಕ್ಷೇತ್ರಜ್ಞ, ಪರಮಾತ್ಮ, ಆತ್ಮ, ಈ ಎಲ್ಲ ವಿಚಾರಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿಕೊಂಡವನು ಮಾತ್ರ ವೇದಗಳ ಜ್ಞಾನವನ್ನ ಸರಿಯಾಗಿ ಗ್ರಹಿಸಿ ಅದರ ಅನುಸಾರವಾಗಿ ನಡ್ಕೊಳ್ತಾನೆ. ಪ್ರಭು ಪ್ರತಿ ವ್ಯಕ್ತಿಗತ ದೇಹದಲ್ಲಿರುವ ಕ್ಷೇತ್ರಜ್ಞನು ನಾನು ಎಂದು ಹೇಳುತ್ತಾನೆ. ಒಬ್ಬ ವ್ಯಕ್ತಿಗೆ ತನ್ನ ದೇಹದ ವಿಷಯ ತಿಳಿದಿರಬಹುದು, ಆದರೆ ಇತರ ದೇಹಗಳ ವಿಷಯ ಅವನಿಗೇನೂ ತಿಳಿಯದು. ಪರಮಾತ್ಮನಾಗಿ ಎಲ್ಲ ದೇಹಗಳಲ್ಲಿರುವ ದೇವೋತ್ತಮ ಪರಮ ಪುರುಷನಿಗೆ ಎಲ್ಲ ದೇಹಗಳ ವಿಷಯಗಳು ತಿಳಿದಿರುತ್ತವೆ. ಅವನಿಗೆ ವಿವಿಧ ಜೀವ ವರ್ಗಗಳ ಬೇರೆ ಬೇರೆ ದೇಹಗಳಲ್ಲಿಯೂ ತಿಳಿದಿರುತ್ತವೆ. ಪೌರನೊಬ್ಬನಿಗೆ ತನ್ನ ಭೂಮಿಯ ತುಂಡಿನ ವಿಷಯ ತಿಳಿದಿರಬಹುದು, ಆದರೆ ರಾಜನಿಗೆ ತನ್ನ ಅರಮನೆ ಮಾತ್ರವಲ್ಲ, ವ್ಯಕ್ತಿಗತ ಪೌರರು ಹೊಂದಿರುವ ಎಲ್ಲ ಆಸ್ತಿಗಳ ವಿಷಯವೂ ತಿಳಿದಿರುತ್ತದೆ. ಹಾಗೆಯೇ ವ್ಯಕ್ತಿಯು ತನ್ನ ಶರೀರದ ಒಡೆಯನಾಗಿರಬಹುದು, ಆದರೆ ಭಗವಂತನು ಸಕಲ ಶರೀರಗಳ ಒಡೆಯನಾಗಿದ್ದಾನೆ. ರಾಜನು ರಾಜ್ಯದ ಮೂಲ ಯಜಮಾನ, ಪೌರನು ಎರಡನೇ ವರ್ಗದ ಯಜಮಾನ. ಇದೇ ರೀತಿಯಲ್ಲಿ ಪರಮಪ್ರಭುವು ಎಲ್ಲ ದೇಹಗಳ ಪರಮಪ್ರಭು. ಇಲ್ಲಿ ಪ್ರಭುಪಾದ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಕೃಷ್ಣ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ಏನು ಗ್ರಹಿಸ್ತೀವಿ, ಅವನು ಒಬ್ಬ ಭಕ್ತಿರೋರಿಗೆ ಸ್ವಲ್ಪ ಗೊತ್ತಾಗುತ್ತೆ ಕೃಷ್ಣ ದೇವತನ ಪರಮ ಪುರುಷ ಅಂತ. ಪರಿಪೂರ್ಣವಾಗಿ ನಾವೆಲ್ಲ ಅರ್ಥ ಮಾಡಿಕೊಳ್ಳೋಕೆ ತುಂಬಾ ಕಷ್ಟನೇ. ಅದು ಬದ್ಧಾತ್ಮರು ನಾವೆಲ್ಲ, ನಮಗೆಲ್ಲ ಅರ್ಥ ಆಗೋದು ಕಷ್ಟ ಕೃಷ್ಣ. ಆದ್ರೆ ಭಗವಂತನ ಪ್ರತಿನಿಧಿಗಳು ಅವನನ್ನು ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದನ್ನು ಅನುಸರಿಸಿದ್ರೆ ನಾವು ಅವನಿಗೆ ಹತ್ರ ಆಗ್ಬೋದು ಅಂತ ಶಾಸ್ತ್ರ ಹೇಳಿದೆ. ಇಲ್ಲಿ ನಾನು ಅವಾಗಲೇ ಹೇಳಿದೆ, ಅವನು ಭೂತ ಭವಿಷ್ಯತ್ ವರ್ತಮಾನ ಎಲ್ಲವನ್ನೂ ಬಲ್ಲವನು ಅಂತ. ಆದ್ರೆ ನಾವು ಈ ದೇಹಕ್ಕೆ ಒಡೆಯರು ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಎಲ್ಲ ದೇಹಕ್ಕೂ ಒಡೆಯ ಯಾರು ಅಂತಂದ್ರೆ ಕೃಷ್ಣ ಅಂತ ಹೇಳಿ ಉದಾಹರಣೆ ಕೊಡ್ತಾ ಇದ್ದಾರೆ ಪ್ರಭುಪಾದ. ಹೇಗೆ ಅಂತ ಹೇಳಿದ್ರೆ, ಒಬ್ಬ ಪೌರ ಅಂದ್ರೆ ಪ್ರಜೆ. ಒಬ್ಬ ಪ್ರಜೆಗೆ ತನ್ನ ಆಸ್ತಿ ಏನಿದೆ, ತನ್ನ ಮನೇಲಿ ಯಾರ್ಯಾರಿದ್ದಾರೆ ಅಷ್ಟು ಮಾತ್ರ ಗೊತ್ತಿರುತ್ತೆ. ಏನೋ ಒಂದು ಕುಟುಂಬ, ಅವ್ರ ಮನೆಯಲ್ಲಿ ಏನ್ ನಡೀತಾ ಇದೆ ಅನ್ನೋದು ಮಾತ್ರ ಗೊತ್ತಾಗುತ್ತೆ. ಅದೇ ಒಬ್ಬ ರಾಜನಿಗೆ ತನ್ನ ರಾಜ್ಯದ ಎಷ್ಟು ರಾಜ್ಯ ಇದೆ, ಎಷ್ಟು ಭೂಮಿ ಇದೆ, ಎಷ್ಟು ಕೋಶದಲ್ಲಿ ಹಣ ಇದೆ, ಎಷ್ಟು ಪ್ರಜೆಗಳಿದ್ದಾರೆ, ಯಾರ್ಯಾರ ಬಗ್ಗೆ ಏನೇನು ವಿಷಯಗಳು ಪಾಂಡಿತ್ಯ ಇದೆ, ಇವೆಲ್ಲವೂ ಒಬ್ಬ ರಾಜನಾಗಿ ಅವನಿಗೆ ಎಲ್ಲವೂ ತಿಳಿದಿರುತ್ತದೆ. ಅದೇ ರೀತಿಯಲ್ಲಿ ಕೃಷ್ಣ ನಮ್ಮ ಎಲ್ಲರ ಸೃಷ್ಟಿಯ ಎಲ್ಲದಕ್ಕೂ ಒಡೆಯ, ಅವನಿಗೆ ಎಲ್ಲವೂ ತಿಳಿದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ ಕೊಡೋದಾದ್ರೆ, ಕೌರವ ಪಾಂಡವರ ಯುದ್ಧ ಎಲ್ಲ ಮುಗಿದೋಗಿರುತ್ತೆ. ಯುದ್ಧದಲ್ಲಿ ಕೌರವರೆಲ್ಲರೂ ನಾಶ ಹೊಂದಿರ್ತಾರೆ. ಹುಡುಕೊಂಡಿರೋ ಯಾರು? ಪಾಂಡವರು. ಅವ್ರನ್ನ ಹಸ್ತಿನಾಪುರಕ್ಕೆ ಎಲ್ಲಿರ್ತಾರೆ? ಧೃತರಾಷ್ಟ್ರ ಅವನ ಹೆಂಡತಿ ಗಾಂಧಾರಿ ಎಲ್ಲಿರ್ತಾರೆ? ಹಸ್ತಿನಾಪುರದಲ್ಲಿ ಇರ್ತಾರೆ. ಹಸ್ತಿನಾಪುರಕ್ಕೆ ಬರ್ತಾರೆ, ಕೃಷ್ಣನ ಅವ್ರ ಜೊತೆ ಇರ್ತಾರೆ. ಇದ್ದಾಗ ಧೃತರಾಷ್ಟ್ರನ ನೋಡ್ಲಿಕ್ಕೆ ಪಾಂಡವರನ್ನ ಕರ್ಕೊಂಡು ಬರ್ತಾನೆ ಕೃಷ್ಣ. ಕರ್ಕೊಂಡು ಬಂದ ತಕ್ಷಣ ಒಬ್ಬೊಬ್ಬರಾಗಿ ಧೃತರಾಷ್ಟ್ರನ ಹತ್ರ ಬರ್ತಾರೆ. ಅವನು ಭೇಟಿ ಮಾಡಿದಾಗ ಫಸ್ಟಿಗೆ ಧರ್ಮರಾಯ ಹೋಗ್ತಾನೆ. ಹೋಗಿ ಧೃತರಾಷ್ಟ್ರ ಅವನನ್ನ ಎರಡು ಕೈಯಿಂದ ತಪ್ಕೊಳ್ತಾನೆ. ಆಮೇಲೆ ನೆಕ್ಸ್ಟ್ ಅರ್ಜುನ ಹೋಗ್ತಾನೆ. ಅರ್ಜುನನ ಅವನ್ನ ತಪ್ಕೊಳ್ತಾನೆ. ಅವಾಗಲೂ ಕೃಷ್ಣ ಅವನಿಗೆ ಇನ್ನು ಸಮನ್ವಯ ಮಾಡಲ್ಲ.
ಆಮೇಲೆ ಯಾರು ಬರ್ತಾರೆ? ಭೀಮ. ಸೊ ಭೀಮ ಬಂದಾಗ ಅರ್ಜುನ ಅವನನ್ನ ತಡೀತಾನೆ. ಸೊ ಯಾರು? ಕೃಷ್ಣ ಅವನನ್ನ ತಡೀತಾನೆ. ಭೀಮನ್ನೇ ಹೋಲಿಸುವಂತ ಒಂದು ಕಂಚಿನ ವಿಗ್ರಹವನ್ನು ಅವನ ಮುಂದೆ ನಿಲ್ಲಿಸ್ತಾನೆ. ಧೃತರಾಷ್ಟ್ರನ ಮನಸ್ಸಲ್ಲಿ ಅದೆಷ್ಟು ದ್ವೇಷ ಮಡುಗಟ್ಟಿತ್ತು ಅಂತ ಹೇಳಿದ್ರೆ, ನನ್ನ ಎಲ್ಲ ಮಕ್ಕಳ ಸಾವಿಗೆ ಕಾರಣವಾದವನು ಭೀಮ. ಏನಂತ ಪ್ರತಿಜ್ಞೆ ಮಾಡಿರ್ತಾನೆ? 100 ಜನನು ಯುದ್ಧದಲ್ಲಿ ನಾನು ಸಾಯಿಸಿದ್ದೀನಿ. ಪುತ್ರ ಶೋಕಂ ನಿರಂತರಂ ಅಂತ ಹೇಳಿದ್ರೆ ಶಾಸ್ತ್ರ. ಮಕ್ಕಳು ಎಷ್ಟೇ ಕೆಟ್ಟವರಾದ್ರೂ ಕೂಡ ಶೋಕ ಅನ್ನೋದು ತಂದೆ ತಾಯಿಗೆ ಇರುತ್ತದೆ. ಇಲ್ಲಿ ಹೇಗೆ ಗೊತ್ತಾಯ್ತು ನಮ್ಗೆ? ಆದ್ರೆ ಅಲ್ಲಿದ್ರಲ್ವಾ ಎಲ್ಲ ಧರ್ಮಿಷ್ಠರೇ ಆಗಿದ್ರು ಪಾಂಡವರು. ಎಲ್ಲರೂ ಧರ್ಮವನ್ನು ತಿಳಿದಿದ್ದವ್ರೆ. ಅವ್ರಿಗೆ ಅರ್ಥ ಆಗ್ಬೇಕಾಗಿತ್ತಲ್ವಾ? ಆದ್ರೆ ಕೃಷ್ಣ ತನ್ನನ್ನ ತಾನೇ ನಿರೂಪಿಸ್ತಾನೆ. ಅವನು ಯಾರು ನಿರೂಪಿಸಬೇಕಾಗಿಲ್ಲ. ಅವನೇ ದೇವತಮ ಪರಮ ಪುರುಷ ಆಗಿರೋದ್ರಿಂದ ಅವನು ಮತ್ತೊಬ್ಬರಿಗೆ ಇನ್ನೊಂದು ಮಾಡಿ ತೋರಿಸ್ಬೇಕಾಗಿಲ್ಲ. ಆದ್ರೆ ನಮ್ಮಂತಹ ಬದ್ಧ ಆತ್ಮಗಳಿಗೆ, ಅಲ್ಪ ಜ್ಞಾನಿಗಳಿಗೆ ಅವನು ನಿದರ್ಶನ ಕೊಡ್ತಾ ಇದ್ದಾನೆ. ನನಗೆ ನಾನು ಪರಮ ಪ್ರಭು, ಎಲ್ಲರ ಹೃದಯದಲ್ಲಿ ಏನ್ ನಡೆಯುತ್ತೆ, ಈಗ ನನ್ನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಸರಿಯಾಗಿ ತಿಳಿಯೋದಿಲ್ಲ. ಆದ್ರೆ ಇನ್ನೊಬ್ಬರ ಮನಸ್ಸಲ್ಲಿ ನಮ್ಗೆ ತಿಳಿಲಿಕ್ಕೆ ಸಾಧ್ಯ ಇದೆಯಾ? ಆದ್ರೆ ಟಿವಿ ಆನ್ ಮಾಡಿದ್ರೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಾವಲ್ಲ, ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ನಾವು ಶೀಘ್ರದಲ್ಲೇ ಪರಿಹಾರ ಕೊಡ್ತೀವಿ. ಕೆಳಗಡೆ ಮೊಬೈಲ್ ನಂಬರ್, ಫೋನಲ್ಲೇ ನಿಮಗೆ ಎಲ್ಲವನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ಎಲ್ಲ ಭಕ್ತರು ಒಳ್ಳೆಯವರಿದ್ದಾರೆ. ನಾನು ಟಿವಿ ನೋಡೋದು ಅನ್ಸುತ್ತೆ ಅಲ್ವಾ? ಸೊ ಈ ರೀತಿ ಡೋಂಗಿ ಬಾಬಾಗಳು ಕೂಡ ಅವರ ಜೀವನ ನಿರ್ವಹಣೆಗೆ ನಿಲ್ಲಿಸಿರೋದನ್ನು ಹೇಳ್ತಾರೆ. ಆದ್ರೆ ಶಾಸ್ತ್ರದಷ್ಟು ಭಗವಂತ ಏನ್ ಕೊಟ್ಟಿದ್ದಾನೆ ಆ ಒಂದೇ ಶಾಸ್ತ್ರ ಸಾಕು. ಒಂದು ಸಮಂಜಸವಾದ ಬದುಕನ್ನು ನಾವು ನಡೆಸಲಿಕ್ಕೆ ಬೇರೆ ಯಾರ ಸಹಾಯ ಬೇಕಾಗಿಲ್ಲ. ಗುರುಗಳ ಕೃಪೆ, ಭಕ್ತರ ಸಂಘದಲ್ಲಿದ್ರೆ ಇನ್ಯಾವುದೇ ಯೋಚನೆಗಳು ನಮಗೆ ಬರೋದಿಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಇರಲಿ ಅಂತ ಹೇಳಿ ನಾವು ಏನ್ ಮಾಡ್ತೀವಿ, ಹೋಗ್ತಾ ಇರ್ತೀವಿ. ಸೊ ಆ ನಿಟ್ಟಿನಲ್ಲಿ ಬದುಕು ನಾವು ಸಾಗಿಸಬೇಕು ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ನಾವು ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ನಮಗೆ ಸಿಗಬೇಕು ಅಂತಂದ್ರೆ ಸರಿಯಾದ ಜ್ಞಾನ ನಾವು ಕ್ಷೇತ್ರ, ದೇಹದ ಮೇಲಿನ ವ್ಯಾಮೋಹ, ಕ್ಷೇತ್ರಜ್ಞ, ಯಾವುದಕ್ಕೆ ಎಲ್ಲದರ ಒಡೆಯ, ಎಲ್ಲಿ ಈ ಭೌತಿಕ ಜಗತ್ತಲ್ಲಿ ಸೃಷ್ಟಿಯಾಗಿರೋದು ಎಲ್ಲದರದ ಒಡೆಯ ಯಾರಂತ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾವಾಗ ಆತ್ಮ, ಪರಮಾತ್ಮ ಮತ್ತೆ ಈ ಕ್ಷೇತ್ರ, ಈ ದೇಹ ಏನಿದೆ ಇದರ ಬಗ್ಗೆ ಸರಿಯಾಗಿ ನಾವು ಅರ್ತ್ರಿ ಅಂತಂದ್ರೆ ನಮಗೆ ಈ ಭೌತಿಕ ಜಗತ್ತು ಎಂಥದ್ದು ಸರಿಯಾದ ದೃಷ್ಟಿನಲ್ಲಿ ನಮಗೆ ಗೋಚರ ಆಗುತ್ತೆ ಅನ್ನೋದನ್ನ ಪ್ರಭು ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರೀತಿ ರಾಜ ತನ್ನ ರಾಜ್ಯದ ಉದ್ದಗಲಗಳನ್ನ, ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಯಾರು ಜೀವಿಸ್ತಾ ಇದ್ದಾರೆ, ಯಾರಲ್ಲಿ ಎಷ್ಟು ಸಂಪತ್ತಿದೆ, ಯಾರು ಕಷ್ಟದಲ್ಲಿದ್ದಾರೆ, ಯಾರು ಸಂತೋಷದಿಂದ ಇದ್ದಾರೆ, ಯಾರಿಗೆ ಎಷ್ಟು ತೆರಿಗೆ ವಿಧಿಸಬೇಕು ಎಲ್ಲವನ್ನು ಅರಿತಿರ್ತಾನೋ ಅದೇ ನಿಟ್ಟಿನಲ್ಲಿ ಭಗವಂತ ಆ ರಾಜನಿಗೆ ಕಂಪೇರ್ ಮಾಡಕ್ಕೆ ಆಗಲ್ಲ. ಆದ್ರೂ ಕೂಡ ನಮ್ಮಂತವರಿಗೆ ಸರಳ ರೀತಿಯಲ್ಲಿ ಅರ್ಥ ಆಗಲಿ ಅಂದ್ರೆ ಕಂಟ್ರೋಲರ್ ಅನ್ನೋ ಪದನ ಈ ರೀತಿಯಲ್ಲಿ ಅವರು ವಿವರಣೆ ಕೊಡ್ತಾ ಇದ್ದಾರೆ. ಕ್ಷೇತ್ರವನ್ನು ಮತ್ತು ಕ್ಷೇತ್ರಜ್ಞನ್ನು ಅರಿತರೆ ನಮಗೆ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಇದು ಬಂದಿದೆ, ಅವನ ನಿಶ್ಚಯದಿಂದಲೇ ಬಂದಿದೆ, ಹಿಂದಿನ ಜನ್ಮದಲ್ಲಿ ನಾನೇನೋ ಮಾಡಿದ್ದೆ, ಆ ನಿಟ್ಟಿನಲ್ಲೇ ನನಗೆ ಈ ಎಲ್ಲ ಸನ್ನಿವೇಶಗಳು ಬರ್ತಾ ಇದ್ದಾವೆ ಅನ್ನೋದನ್ನ ನಾವು ಸರಿಯಾದ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಳ್ತೀವಿ. ದೇಹವು ಇಂದ್ರಿಯಗಳನ್ನು ಹೊಂದಿದೆ. ಪರಮಪ್ರಭು ಋಷಿಕೇಶ ಹೀಗೆಂದರೆ ಇಂದ್ರಿಯಗಳ ನಿಯಂತ್ರಕ ಎಂದ ಅರ್ಥ. ರಾಜನು ರಾಜ್ಯದ ಎಲ್ಲ ಚಟುವಟಿಕೆಗಳ ಮೂಲ ನಿಯಂತ್ರಕ, ಪೌರರು ಎರಡನೇ ವರ್ಗದ ನಿಯಂತ್ರಕರು. ಇದೇ ರೀತಿಯಲ್ಲಿ ಪರಮಪ್ರಭುವು ಇಂದ್ರಿಯಗಳ ಮೂಲ ನಿಯಂತ್ರಕ. ಪರಮಪ್ರಭುವು ನಾನು ಕ್ಷೇತ್ರಜ್ಞನು ಎಂದು ಹೇಳುತ್ತಾನೆ. ಹೀಗೆಂದರೆ ಪರಮಜ್ಞಾನಿ ಎಂದರ್ಥ. ವ್ಯಕ್ತಿಗತ ಆತ್ಮನಿಗೆ ತನ್ನ ದೇಹದ ವಿಷಯ ಮಾತ್ರ ತಿಳಿದಿರುತ್ತದೆ. ವೇದ ಸಾಹಿತ್ಯದಲ್ಲಿ ಹೀಗೆ ಹೇಳಿದೆ, ಕ್ಷೇತ್ರಾಣಿ ಶರೀರಾಣಿ ಬೀಜಂ ಚಾಪಿ ಶುಭಾಶುಭೆ ತಾನಿ ವ್ಯಕ್ತಿ ಸಂಯೋಗಾತ್ಮ ತಥಾ ಕ್ಷೇತ್ರಜ್ಞ ಉಚ್ಯತೆ.
ದೇಹವನ್ನು ಕ್ಷೇತ್ರ ಎಂದು ಕರೆದಿದೆ. ಅದರೊಳಗೆ ಕ್ಷೇತ್ರಜ್ಞನು ಮತ್ತು ದೇಹವನ್ನು ದೇಹದ ಒಡೆಯನನ್ನು ಬಲ್ಲ ಪರಮಪ್ರಭುವು ವಾಸಿಸುತ್ತಾನೆ. ಆದ್ದರಿಂದ ಆತನನ್ನು ಎಲ್ಲ ಕ್ಷೇತ್ರಗಳನ್ನು ತಿಳಿದವನೆಂದು ಕರೆಯುತ್ತಾರೆ. ಚಟುವಟಿಕೆಗಳ ಕ್ಷೇತ್ರ, ಕ್ಷೇತ್ರಜ್ಞ, ಪರಮಕ್ಷೇತ್ರಜ್ಞ ಇವರ ನಡುವಣ ವ್ಯತ್ಯಾಸವನ್ನು ಹೀಗೆ ವರ್ಣಿಸಿದೆ. ದೇಹದ ಸ್ವರೂಪ, ವ್ಯಕ್ತಿಗತ ಆತ್ಮದ ಸ್ವರೂಪ, ಪರಮಾತ್ಮನ ಸ್ವರೂಪ ಇವುಗಳ ಪರಿಪೂರ್ಣ ತಿಳುವಳಿಕೆಗೆ ವೇದ ಸಾಹಿತ್ಯದಲ್ಲಿ ಜ್ಞಾನ ಎಂದು ಹೆಸರು. ಅದು ಕೃಷ್ಣನ ಅಭಿಪ್ರಾಯ. ಆತ್ಮನು ಪರಮಾತ್ಮನು ಒಂದೇ ಆದರೂ ಭಿನ್ನ ಎನ್ನುವ ಅರಿವೇ ಜ್ಞಾನ. ಕ್ಷೇತ್ರಜ್ಞನನ್ನು ಅರ್ಥ ಮಾಡಿಕೊಳ್ಳಲಾರದವನಿಗೆ ಪರಿಪೂರ್ಣ ಜ್ಞಾನವಿಲ್ಲ. ಪುರುಷ ಮತ್ತು ಈಶ್ವರ, ಪ್ರಕೃತಿ ಮತ್ತು ವ್ಯಕ್ತಿಗತ ಆತ್ಮ ಇವುಗಳ ಮೇಲೆ ಪ್ರಭುತ್ವ ಮಾಡುವ ಮತ್ತು ಇವುಗಳನ್ನು ನಿಯಂತ್ರಿಸುವ ಕ್ಷೇತ್ರಜ್ಞ ಸ್ಥಾನವನ್ನು ತಿಳಿದುಕೊಳ್ಳಬೇಕು. ಬೇರೆ ಬೇರೆ ಪಾತ್ರಗಳಲ್ಲಿರುವ ಈ ಮೂವರ ವಿಷಯದಲ್ಲಿ ಗೊಂದಲ ಮಾಡಿಕೊಳ್ಳಬಾರದು. ಚಿತ್ರಗಾರ, ಚಿತ್ರ ಮತ್ತು ಚಿತ್ರಧಾರ ಇವುಗಳ ನಡುವೆ ಗೊಂದಲ ಮಾಡಿಕೊಳ್ಳಬಾರದು. ಚಟುವಟಿಕೆಗಳ ಕ್ಷೇತ್ರವಾದ ಈ ಐಹಿಕ ಜಗತ್ತು ಪ್ರಕೃತಿ ಮತ್ತು ಪ್ರಕೃತಿಯ ಭೋಕ್ತೃಜೀವಿ ಇವರಿಬ್ಬರ ಮೇಲೆ ಪರಮ ನಿಯಂತ್ರಕ ದೇವೋತ್ತಮ ಪರಮ ಪುರುಷ. ವೈದಿಕ ಭಾಷೆಯಲ್ಲಿ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೀಗೆ ಹೇಳಿದೆ: ಭೋಕ್ತಾ ಭೋಗ್ಯಂ ಪ್ರೇತಾರಂ ಚ ಮತ್ವಾ ಸರ್ವಪ್ರೋಕ್ತಂ ತ್ರಿವಿಧಂ ಬ್ರಹ್ಮಂ ಏತತ್. ಬ್ರಹ್ಮನಲ್ಲಿ ಮೂರು ಕಲ್ಪನೆಗಳಿವೆ. ಚಟುವಟಿಕೆಗಳ ಕ್ಷೇತ್ರವಾಗಿ ಪ್ರಕೃತಿಯು ಬ್ರಹ್ಮನ್, ಪ್ರಕೃತಿಯನ್ನು ನಿಯಂತ್ರಿಸಲು ಪ್ರಯತ್ನಿಸುವ ಜೀವಿಯು ಸಹ ಬ್ರಹ್ಮನ್, ಇವೆರಡನ್ನು ನಿಯಂತ್ರಿಸುವವನು ಬ್ರಹ್ಮನ್. ಅದೇ ವಾಸ್ತವಿಕವಾಗಿ ನಿಯಂತ್ರಕ. ಈ ಅಧ್ಯಾಯದಲ್ಲಿ ಇಬ್ಬರು ಕ್ಷೇತ್ರಜ್ಞರಲ್ಲಿ ಒಬ್ಬನು ಚ್ಯುತಿ ಹೊಂದಿರಬಹುದಾದವನು, ಇನ್ನೊಬ್ಬನು ಅಚ್ಯುತನು ಎಂದು ವಿವರಿಸಲಾಗುತ್ತದೆ. ಒಬ್ಬನು ಶ್ರೇಷ್ಠ, ಇನ್ನೊಬ್ಬನು ಅವನಿಗಿಂತ ಕೆಳಗಿನವನು. ಇಬ್ಬರು ಕ್ಷೇತ್ರಜ್ಞರು ಒಬ್ಬರೇ ಎಂದು ತಿಳಿದುಕೊಳ್ಳುವವನು ದೇವೋತ್ತಮ ಪರಮಪುರುಷನ ಮಾತನ್ನು ವಿರೋಧಿಸುತ್ತಾನೆ. ನಾನು ಕ್ಷೇತ್ರಜ್ಞನು ಸಹ ಎಂದು ದೇವೋತ್ತಮ ಪರಮಪುರುಷನಿಗೆ ಸ್ಪಷ್ಟವಾಗಿ ಹೇಳುತ್ತಾನೆ. ಹಗ್ಗವನ್ನು ಹಾವೆಂದು ತಪ್ಪಾಗಿ ಭಾವಿಸುವವನು ಜ್ಞಾನದಲ್ಲಿಲ್ಲ. ವಿವಿಧ ಬಗೆಯ ದೇಹಗಳುಂಟು ಮತ್ತು ದೇಹಗಳ ವಿವಿಧ ಒಡೆಯರುಂಟು. ಪ್ರತಿಯೊಂದು ವ್ಯಕ್ತಿಗತ ಆತ್ಮಕ್ಕೂ ಐಹಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ಮಾಡುವ ವೈಯಕ್ತಿಕ ಶಕ್ತಿಯುಂಟು. ಆದುದರಿಂದ ಬೇರೆ ಬೇರೆ ದೇಹಗಳಿವೆ. ಆದರೆ ಪರಮಪ್ರಭುವು ಅವರಲ್ಲಿ ಪರಮನಿಯಂತ್ರಕನಾಗಿದ್ದಾನೆ. ಚ ಎನ್ನುವ ಪದವು ಅರ್ಥವತ್ತಾದದ್ದು, ಏಕೆಂದರೆ ಅದು ದೇಹಗಳ ಒಟ್ಟ ಸಂಖ್ಯೆಯನ್ನು ನಿರ್ದೇಶಿಸುತ್ತದೆ. ಇದು ಬಲದೇವ ವಿದ್ಯಾಕೃಷ್ಣರ ಅಭಿಪ್ರಾಯ. ಪ್ರತಿಯೊಂದು ದೇಹದಲ್ಲಿ ವ್ಯಕ್ತಿಗತ ಆತ್ಮನಿಲ್ಲದೆ ಇರುವ ಪರಮಾತ್ಮನು ಕೃಷ್ಣನು. ಇಲ್ಲಿ ಕೃಷ್ಣನು ಕಾರ್ಯಕ್ಷೇತ್ರ, ಪರಿಮಿತ ಭೋಕ್ತೃ. ಇಬ್ಬರನ್ನು ನಿಯಂತ್ರಿಸುವವನು ಪರಮಾತ್ಮನೇ ಎಂದು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಹರೇ ಕೃಷ್ಣ. ನಮಗೆಲ್ಲ ಇಂದ್ರಿಯಗಳಿದಾವ, ಇದಾವಲ್ಲ? ಯಾವ್ಯಾವಿದಾವು? ಇಲ್ವಾ? ಕಣ್ಣು, ಕಿವಿ, ಮಾತ್ರ. ಇವೆಲ್ಲ ಇಂದ್ರಿಯಗಳನ್ನ ನಾವು ಭಗವಂತನ ಸೇವೆಗೆ ಉಪಯೋಗಿಸಲಿಲ್ಲ ಅಂದ್ರೆ ಏನಾಗುತ್ತೆ? ನಾವು ಸಮಸ್ಯೆಗಳ ಸುಳಿಗಳಿಗೆ ಸಿಲುಕೊಳ್ತೀವಿ. ನಮಗೆ ಅಲ್ಪ ಸ್ವಾತಂತ್ರ್ಯವನ್ನು ಕೂಡ ಭಗವಂತ ಕೊಟ್ಟಿದ್ದಾನೆ ಅಲ್ವಾ? ಈಗ ಋಷಿಕೇಶ ಅಂತ ಕರೀತಾರೆ. ಋಷಿಕೇಶ ಅಂದ್ರೆ ಇಂದ್ರಿಯಗಳ ಒಡೆಯ. ಸೊ ಒಡೆಯನ ಕೆಲಸ ಏನು? ಒಡೆಯ ಅಂದ್ರೆ ಮಾಲೀಕ ಅಲ್ವಾ? ಸೊ ಈಗ ನಮ್ಮ ಪ್ರೈವೇಟ್ ಪ್ರಭು ಅಂಗಡಿನಲ್ಲಿ ಎಷ್ಟೊಂದು ಜನ ಕೆಲಸ ಮಾಡ್ತಾರೆ ಅಲ್ವಾ ಪ್ರಭು? ನೀವು ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಎಕ್ಸಾಂಪಲ್ ಏನಾಗುತ್ತೆ? ಅಂಗಡಿನಲ್ಲಿ ಇಟ್ಕೊಂಡು ಈ ಕೆಲಸ ನೀವು ಮಾಡಬೇಕು ಅಂತ ಹೇಳ್ತಾರೆ. ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ? ಅವ್ರ ಕಸ್ಟಮರ್ ಹತ್ರ ಬೇಯಿಸ್ಕೋಬೇಕಾಗುತ್ತೆ. ಯಾರು ಗ್ರಾಹಕರು ಇರ್ತಾರೋ ಅವರಿಗೂ ವೈಯಕ್ತಿಕವಾಗಿ ನಷ್ಟ ಆಗುತ್ತೆ ಅಲ್ವಾ? ಈಗ ನೋಟ ಹೇಗಿರಬೇಕು ಅಲ್ವಾ? ನಾವು ಏನನ್ನು ಕೇಳಿಸ್ಕೋಬೇಕು, ಏನನ್ನ ಆಹಾರ ಸ್ವೀಕಾರ ಮಾಡಬೇಕು, ಎಲ್ಲದಕ್ಕೂ ಒಂದು ನೀತಿ ಅಂತ ಇದೆ ಅಲ್ವಾ? ಇವುಗಳನ್ನ ನಾವು ಪಾಲಿಸದೇ ಇದ್ರೆ ಏನಾಗ್ತದೆ? ಏನಾಗುತ್ತೆ? ನಮ್ಮ ಜೀವನ ಸರಿಯಾದ ಹಾದಿಯಲ್ಲಿ ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹೇಗೆ
ಕೊಳಲನ್ನು ನುಡಿಸಿ ಜಿಂಕೆಗಳನ್ನ ಹತ್ತಿರಕ್ಕೆ ಸೆಳೀತಾನೆ ಅಂತ. ಕೊಳಲಿನ ನಿನಾದದಿಂದ ಜಿಂಕೆಗಳು ಆಕರ್ಷಣೆಗೊಳ್ತವೆ. ಅದನ್ನೇನ್ ಮಾಡ್ತಾನೆ, ಈಸಿಯಾಗಿ ಬೇಟೆ ಆಡ್ಬಿಡ್ತಾನೆ. ಕೊಳಲೊಬ್ರು ಊದ್ತಾ ಇರ್ತಾರೆ, ಚಿಕ್ಕನಾಗಿ ಬಾಣ ಬಿಡ್ತಾನೆ, ಅವು ಬಂದಿಯಾಗಿ ಪ್ರಾಣ ಕಳ್ಕೊಳ್ತವೆ. ಬೆಂಕಿಯಿಂದ ಆಕರ್ಷಣೆಗಳು ಪತಂಗಗಳೇನಾಗ್ತವೆ, ಸತ್ತು ಹೋಗ್ತವೆ. ಅಥವಾ ಯಾವುದೋ ಒಂದು ರೆಕ್ಕೆ ಸುಡುತ್ತೆ, ಹಾರಕ್ಕಾಗಲ್ಲ, ಹೆಜ್ಜೆಗೂ ಅಪಾಯ ಇದೆ. ಇವೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳ ನಿಯಂತ್ರಣದಲ್ಲಿ ಇಲ್ಲದರ ಪರಿಣಾಮ. ಆ ಹುಳಗಳೇ ಸತ್ತೋಗ್ತವೆ ಅಂತ ಮೇಲೆ ಈ ಜಗತ್ತಿನಲ್ಲಿ ಅತಿ ಭಯಾನಕರಾಗಿರೋ ಪ್ರಾಣಿ ಅಂದ್ರೆ ಮನುಷ್ಯನೇ. ಅವನು ತನ್ನ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ಬೇಕು. ಕಣ್ಣುಗಳನ್ನ ಭಗವಂತನ ದರ್ಶನ ಮಾಡೋದಕ್ಕೆ, ಕಿವಿಗಳನ್ನ ಭಗವಂತನ ಪ್ರವಚನಗಳನ್ನ ಕೇಳೋದಕ್ಕೆ, ಕಣ್ಣುಗಳನ್ನ ಅವನ ದರ್ಶನ ಮಾಡೋದಕ್ಕೆ, ಕೈಗಳನ್ನ ಅವನ ಸೇವೆಗೆ, ಪಾದಗಳನ್ನ ಅವನ ಕ್ಷೇತ್ರಗಳಿಗೆ ದರ್ಶನ ಮಾಡೋದಕ್ಕೆ ಹೋಗೋದಕ್ಕೆ, ಮೂಗನ್ನ ಅವನಿಗೆ ಅರ್ಪಿಸಿದ ಹೂವಿನ ಪರಿಮಳವನ್ನು ಆಘ್ರಾಣಿಸೋದಕ್ಕೆ ಉಪಯೋಗಿಸ್ಬೇಕು. ಭಾಗವತ ಇದನ್ನೇ ಹೇಳ್ಕೊಡ್ತಾರೆ. ಋತು ಮಹಾರಾಜ ತಮ್ಮ ಎಲ್ಲ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಎಲ್ಲ ಸನ್ನಿವೇಶಗಳಲ್ಲೂ ಭಗವಂತ ಕಾಪಾಡ್ತಾರೆ. ನಾವುಗಳು ಇಂದ್ರಿಯಗಳ ದಾಸರಾಗ್ತಾ ಇದ್ದೀವಿ. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು ಅಂದ್ರೆ ರೋಡ್ ಫುಲ್ ಫ್ರೀ ಇರುತ್ತೆ ಅಲ್ವಾ? 7 ಅವರ್ ಒಂದ್ ಸೈಡ್ ಒಂದು ಕಂಪ್ಲೀಟ್ ಮ್ಯಾಚ್ ನಡಿಬೇಕು ಅಂದ್ರೆ 50 ಓವರ್ ಮ್ಯಾಚ್ ನಡಿಬೇಕು ಅಂತಂದ್ರೆ ಸೊ 6:30 7 ಗಂಟೆ ಆದ್ರೂ ಆಗುತ್ತೆ. ಸೊ ಟೋಟಲ್ ಅವತ್ತು 7 ಅವರ್ ಟಿವಿ ಬಿಟ್ಟು ಅಲ್ಲಾಡಲ್ಲ. ಆದ್ರೆ ಭಗವಂತನ ಬಗ್ಗೆ, ಭಗವದ್ಗೀತೆ ಬಗ್ಗೆ ಒಂದು ಪೇಜ್ ಹೋದ್ರಪ್ಪ, ಒಂದು ಶ್ಲೋಕ ಓದ್ರಿ, ಒಂದು ಕಥೆ ಓದ್ರಿ, ನಮ್ಗೆ ಸಮಯ ಇರಲ್ಲ ಅಂತ ಹೇಳ್ತೀವಿ. ಇದು ನಮ್ಮ ಇಂದ್ರಿಯಗಳ ದಾಸ್ಯತ್ವದ ಫಲ. ಓಕೆ, ನಮ್ಗೆ ಆಸಕ್ತಿ ಇದೆ, ಮ್ಯಾಚ್ ಎಲ್ಲಿ ನಡೀತು, ಯಾರ ನಡುವೆ ನಡೀತಾ ಇದೆ, ಹೈಲೈಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಊಟ ಕೂಡ ಟಿವಿ ಮುಂದೆ ನೋಡ್ತಾನೆ ಮಾಡ್ತೀವಿ. ಅದು ಭಗವಂತನ ಪ್ರಸಾದದ ಭಾವದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಎಲ್ಲರೂ ಸಿಕ್ಕಿರೋದು ಇಲ್ಲಿ ಯಾರು ಶುದ್ಧ ಭಕ್ತರು ಇರ್ತಾರೋ ಅವರ ಇಂದ್ರಿಯಗಳನ್ನ ಸ್ವಯಂ ಭಗವಂತ ನಿಯಂತ್ರಿಸ್ತಾನೆ. ಏನೋ ಯಾರು ಶುದ್ಧ ಭಕ್ತರು ಇರ್ತಾರೋ ಅವರ ಇಂದ್ರಿಯಗಳನ್ನ ಸ್ವಯಂ ಭಗವಂತ ನಿಯಂತ್ರಿಸ್ತಾನೆ. ನಾವು ಭಕ್ತಿ ಹೇಗೆ ಮಾಡಬೇಕು ಅಂತಂದ್ರೆ ನಮ್ಮ ಇಂದ್ರಿಯಗಳನ್ನ ಭಗವಂತ ನಿರ್ವಹಿಸುವ ರೀತಿಯಲ್ಲಿ ನಾವು ಮಾಡಬೇಕು ಭಕ್ತಿಯನ್ನು. ಯಾವಾಗ ಈ ತನುವನ್ನ, ಮನವನ್ನ ಇದಕ್ಕೆ ಒಡೆಯ ನಾಮನ ಭಾವನೆ ಇದ್ರೆ ನಾವು ಅವನ ಸೇವೆಯಲ್ಲಿ ತೊಡಗಿಸ್ಕೊಳ್ಳೋದು ಕಷ್ಟ ನಮಗೆ. ಇದು ಭಗವಂತ ಕೊಟ್ಟಿರೋ ಒಂದು ವರ. ಸ್ವೇಚ್ಛಾಚಾರದ ಬದುಕನ್ನು ಬಯಸಿ ನಾವು ಭಗವಂತನ ಧಾಮದ ದೇವಿಗೆ ಬಂದವರು. ಅಲ್ಪ ಸ್ವಾತಂತ್ರ್ಯ ಇಲ್ಲಿದೆ ಹಂಗಂತ ಹೇಳಿದ್ರೆ ಇಂದ್ರಿಯನ ಅಲ್ಪ ಪ್ರಮಾಣದಲ್ಲಿ ನೀವು ತೃಪ್ತಿಪಡಿಸಲೇಬೇಡಿ ಅಂತ ಹೇಳ್ತಾ ಇಲ್ಲ. ಆದ್ರೆ ದೇಹದ ಅಗತ್ಯತೆ ಏನಿದೆ ಅನ್ನೋದನ್ನ ನಾವು ನಮ್ಮ ಅಂತರಾತ್ಮದಲ್ಲಿ ಅರಿಬೇಕು. ಅಂತರಾತ್ಮದಲ್ಲಿ ಅರಿಯೋದಕ್ಕೆ ಸಾಧ್ಯ ಇದೆ. ಯಾವಾಗ ನೀವು ಭಕ್ತಿ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಿರೋ ಅವಾಗ ಭಗವಂತ ಕೊಡ್ತಾನೆ. ಓಕೆ, ಇದು ದೇಹದ ಪ್ರಮಾಣ, ಇದಕ್ಕೆ ಇಷ್ಟೇ ಅವಶ್ಯಕತೆ ಇದೆ. ಸೊ ಒಂದು ಸುಮ್ಮನೆ ಜೋಕ್ ಹೇಳೋದಾದ್ರೆ, ಒಬ್ಬ ತಂದೆ ಮಗ ಊಟಕ್ಕೆ ಮದುವೆಗೆ ಹೋಗಿರ್ತಾರೆ. ಚೆನ್ನಾಗಿ ಊಟ ಮಾಡ್ತಾರೆ. ಅವನಿಗೆ ಲಡ್ಡು ಅಂದ್ರೆ ತುಂಬಾನೇ ಇಷ್ಟ. ಹೊಟ್ಟೆ ಬಿರಿಯೋ ತರ ಆ ಲಡ್ಡುನ ತಿಂತಾನೆ. ತಿಂದಾದ್ಮೇಲೆ ಅವನಿಗೆ ವೈದ್ಯರ ಹತ್ರ ಕರ್ಕೊಂಡ್ ಬರ್ತಾರೆ. ಹೊಟ್ಟೆ ನೋವು ಬರುತ್ತೆ, ವೈದ್ಯರ ಹತ್ರ ಕರ್ಕೊಂಡ್ ಬರ್ತಾರೆ. ಏನಪ್ಪ ಏನ್ ಊಟ ಮಾಡಿದೆ? ನಂಗೆ ಲಡ್ಡು ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ತುಂಬಾನೇ ತಿಂದ್ಬಿಟ್ಟಿದ್ದೀನಿ ಅಂತ. ಆಯ್ತು, ಈ ಒಂದು ಮಾತ್ರೆ ತಗೋ, ನಿಂಗೆ ಸರಿ ಹೋಗುತ್ತೆ ಅಂತ ಹೇಳಿ ಒಂದು ಮಾತ್ರೆ ಕೊಡ್ತಾರಂತೆ. ಇಮಿಡಿಯೇಟ್ ಆಗಿ ಒಂದು ಡಾಕ್ಟರ್ ಹೇಳ್ತಂತೆ, ಅಯ್ಯೋ ಡಾಕ್ಟ್ರೆ, ಈ ಒಂದು ಮಾತ್ರೆ ತಗೊಳ್ಳೋಷ್ಟು ಜಾಗ ಇದ್ರೆ ಇನ್ನೊಂದಿಷ್ಟು ತಿಂದ್ಬಿಡ್ತಾ ಇದೆ ಹೊಟ್ಟೆನಲ್ಲಿ ಅಂತ. ಅಂದ್ರೆ
ಕಾಲ್ ಭಾಗ ನೀರು, ಕಾಲ್ ಭಾಗ ಗಾಳಿ ಇರಬೇಕು. ಅಂದ್ರೆ ಈ ಶರೀರಕ್ಕೆ ಸದೃಢವಾಗಿ ಶಕ್ತಿ ಒದಗಿಸಬೇಕೋ ಅದೆಲ್ಲ ಅದರಲ್ಲಿ ಸಿಗುತ್ತೆ. ಇಂದ್ರಿಯ ನಿಯಂತ್ರಣ ಮಾಡಲಿಲ್ಲ ಅಂದ್ರೆ ಕೊನೆಗೆ ನಾವೇ ನೋವು ಅನುಭವಿಸೋದು ಅಲ್ವಾ? ಇದು ಬೇಕಾ ನಮಗೆ? ಅದನ್ನ ಇಲ್ಲಿ ರೂಪ ಒತ್ತಿ ಹೇಳ್ತಾ ಇದ್ದಾರೆ, ನಾವು ಪರಿಪೂರ್ಣ ಜ್ಞಾನಿಗಳಲ್ಲ, ನಮ್ಮಲ್ಲಿರುವ ಶಕ್ತಿಯೂ ಕೂಡ ಪರಿಪೂರ್ಣವಾಗಿಲ್ಲ. ಎಲ್ಲದಕ್ಕೂ ಒಡೆಯ ಕೃಷ್ಣ ಅವನು ಎಲ್ಲದರಲ್ಲಿಯೂ ಅವನಲ್ಲಿ ಪರಿಪೂರ್ಣತೆ ಇದೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಈ ವ್ಯತ್ಯಾಸಗಳಿವೆ, 3 ವ್ಯತ್ಯಾಸಗಳಿವೆ: ಪರಮಾತ್ಮ, ಆತ್ಮ, ಕ್ಷೇತ್ರಜ್ಞ. ಎಲ್ಲ ಜ್ಞಾನವನ್ನು ಎಲ್ಲದನ್ನು ಸೃಷ್ಟಿಸಿರುವವನು ನಾನೇ ಅಂತೇಳಿ ಕೃಷ್ಣ ಹೇಳ್ತಾ ಇದ್ದಾನೆ. ಹಾಗಾಗಿ ಋಷಿಕೇಶನನ್ನು ನೀವು ಧ್ಯಾನಿಸ್ರಿ, ಅವನನ್ನ ಕುರಿತು ಅವನನ್ನ ಕೇಂದ್ರೀಕೃತವಾದ ಜೀವನವನ್ನು ನೀವು ನಡೆಸಿರಿ ಅನ್ನೋ ನಿಟ್ಟಿನಲ್ಲಿ ಭಗವದ್ಗೀತೆಯ ಪ್ರತಿ ಸಾಲುಗಳಲ್ಲೂ ನಾವು ಕಾಣಬಹುದು. ಅದನ್ನು ಸರಿಯಾದ ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಹೇಗೆ ಯಾರು ಈ 4 ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ತಾರೋ ಅವನನ್ನ ಪರಮಜ್ಞಾನಿ ಅಂತ ಕೃಷ್ಣನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ. ಮತ್ತೆ ಎಲ್ಲ ಜೀವಿಗಳಲ್ಲೂ ಅವನು ಇರ್ತಾನೆ, ಬೇರೆ ಬೇರೆ ಗಾತ್ರ ಮತ್ತು ರೂಪದಲ್ಲಿ ಇದ್ರೂ ಕೂಡ ಪರಮಾತ್ಮನಾಗಿ ನಾನು ಎಲ್ಲ ಜೀವಿಗಳ ಹೃದಯದಲ್ಲೂ ನಾನಿದ್ದೀನಿ ಅಂತ ಹೇಳಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಕ್ಷೇತ್ರಜ್ಞ, ಚರ ಅಚರ ವಸ್ತುಗಳು, ಜೀವಾತ್ಮ, ಪರಮಾತ್ಮ ಮತ್ತೆ ಪರಮಪ್ರಭು, ಈ 5 ಅಂಶಗಳನ್ನ ಈ ಶ್ಲೋಕದಲ್ಲಿ ರೂಪಾದರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಇನ್ನೇನಾದ್ರೆ ಈ ಶ್ಲೋಕದ ಬಗ್ಗೆ ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಹರೇ ಕೃಷ್ಣ. ಸೊ ಏನಿಲ್ಲ ಅಂದ್ರೆ ಇವಾಗ